ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಈಗ ಈ ಋಷಿಮುನಿಗಳು ಮೊದಲಿಗೆ ಅವರ ಬಾಹುಕ ನಿಷಾದ, ಸೊ ಅವನನ್ನು ವೇಣ ಮಹಾರಾಜನ ದೇಹದ ಮಥನದಿಂದ ಕಡೆದು ಅವನ ಜನ್ಮ ಆಯಿತು. ಸೊ ಇಲ್ಲಿ ಕೇಳಿದಾಗೆ ಫಸ್ಟ್ ಅವರ ಕುಶಲತೆ, ಬಹಳ ಕುಶಲತೆ, ಅದು ಅವರು ಅಭಿಜ್ಞಾನವನ್ನು ತಿಳಿದಿದ್ರು ಅವರು. ಸೊ ಹಾಗೆ ಅವ್ರಿಗೆ ಮಾಡ್ಲಿಕ್ಕೆ ಆಯ್ತದು. ಸೊ ಮೊದಲಿಗೆ ಅವರು ಬಾಹುಕನ ಮೂಲಕ ಎಲ್ಲ ವೇಣ ಮಹಾರಾಜನ ಪಾಪ ಇದು ಏನಿದೆ, ಅವರ ತಾಯಿ ಕಡೆಯಿಂದ ಬಂದದ್ದು, ಅವರ ತಾಯಿಯ ತಂದೆ ಅಜ್ಜ ಮೃತ್ಯು ಪುರುಷ ಅಲ್ಲಿಂದ ಬಂದದ್ದು. ಸೊ ಅದೆಲ್ಲನೂ ಕೂಡ ಅದನ್ನೆಲ್ಲ ತೆಗೆದ್ಬಿಟ್ರು, ಅದನ್ನ ಫಿಲ್ಟರ್ ಆಯ್ತು. ಸೊ ಈಗ ನಂತರ ಅವರು ಮತ್ತೆ ಮುಂದುವರಿಸಿದ್ರು. ಮತ್ತೆ ಅವ್ರು ಮತನ ಮಾಡಿದಾಗ ಈಗ ಹೇಳ್ತಾ ಇರೋದು, ಈಗ ಜೋಡಿ, ಒಂದು ಗಂಡು ಒಂದು ಹೆಣ್ಣು. ಸೊ ಅವರು ಪೃಥು ಮಹಾರಾಜ ಮತ್ತೆ ಅರ್ಚಿ ಮಹಾರಾಣಿ ಅರ್ಚಿ. ಸೊ ಅವರ ಜನ್ಮ. ಸೊ ಇಲ್ಲಿ ಹೇಳ್ತಾ ಇರೋದು, ಮತ್ತೆ ಅವರನ್ನು ಗುರುತಿಸಿದರು. ಬಂದದ್ದು ಅವರು ಹುಟ್ಟಿತಾನೆ ಅವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಇದು ಸಾಮಾನ್ಯ ಇವರಲ್ಲ, ಇವರು ಹುಟ್ಟಿದ್ದೀಗ ಇವರು ಸಾಕ್ಷಾತ್ ಭಗವಂತನ ವಿಸ್ತರಣೆ ಶಕ್ತ್ಯಾವೇಶ ಅವತಾರ. ಸೊ ಅವರ ಒಂದು ಪ್ರಯತ್ನದಿಂದ ಭಗವಂತನು ಪ್ರಸನ್ನನಾಗಿ, ಸೊ ಭಗವಂತನು ಈ ರೀತಿ ಒಬ್ಬ ವಿಶೇಷ ಪ್ರತಿನಿಧಿ, ತನ್ನ ಶಕ್ತಿಯನ್ನು ಪಡೆದ ಒಬ್ಬ ವ್ಯಕ್ತಿ, ಸೊ ಅವರನ್ನು ಕಳಿಸಿತು ಪೃಥು ಮಹಾರಾಜ. ಸೊ ಶಕ್ತ್ಯಾವೇಶ ಅವತಾರ, ಸೊ ಬೇರೆ ಬೇರೆ ರೀತಿಯ ಅವತಾರಗಳು ಭಗವಂತನದು. ಸೊ ಯುಗಾವತಾರ, ಪುರುಷಾವತಾರ, ಗುಣಾವತಾರ, ಲೀಲಾವತಾರ. ಸೊ ಹಾಗೆ ಇದು ಕೂಡ ಈ ಒಬ್ಬ ವ್ಯಕ್ತಿ ಭಗವಂತನ ವಿಶೇಷ ಶಕ್ತಿಯನ್ನು ಪಡೆದಿರೋದ್ರಿಂದ, ಎಲ್ಲೋ ಕೃಷ್ಣನ ಶಕ್ತಿನೇ, ಎಲ್ಲೋ ಯಾರದು ನಮ್ದೇನು ಪ್ರತ್ಯೇಕವಾದ ಶಕ್ತಿ ಇಲ್ಲ. ಆದರೂ ಭಗವಂತನ ಒಮ್ಮೆ ತನ್ನ ವಿಶೇಷವಾದ ಶಕ್ತಿ, ನಮಗೂ ಭಗವಂತನ ಅಂಶವಾಗಿನ ಶಕ್ತಿ ಇದೆ, ಸ್ವಲ್ಪ ಶಕ್ತಿ ಇದೆ. ಅವನು ಸೂರ್ಯನಿದ್ದಾರೆ, ನಾವು ಒಂದು ಸೂರ್ಯದ ಕಿಡಿ, ಸೊ ಅದರ ಶಕ್ತಿ ಇದೆ. ಬೆಂಕಿ ಅಂದ್ರೆ ಬೆಂಕಿಯ ಕಿಡಿ ನಾವು, ಸೊ ಎಲ್ಲ ಗುಣಗಳು ನಮ್ಮಲ್ಲಿದೆ. ಆದರೆ ಶಕ್ತ್ಯಾವೇಶ ಅವತಾರ ಅಂದ್ರೆ ಅದಕ್ಕಿಂತ ಹೆಚ್ಚು, ಭಗವಂತನೇ ಇನ್ನ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಸೊ ಹೀಗೆ ಬ್ರಹ್ಮದೇವರು ಎಲ್ಲ ಒಂದು ರೀತಿ, ಅವರೆಲ್ಲ ಆ ರೀತಿನೂ ಹೇಳ್ಬೋದು, ಯಾಕಂದ್ರೆ ವಿಶೇಷ ಶಕ್ತಿ ಇದೆ ಅವರಿಗೆ ಜಗತ್ತಿನ ಸೃಷ್ಟಿ ಮಾಡಲಿಕ್ಕೆ. ಹಾಗೆ ಶಿವ ವಿಶೇಷ ಶಕ್ತಿ ಇದೆ, ಒಂದು ರೀತಿ ಭಗವಂತನ ವಿಸ್ತರಣೆ ಹಾಲು ಮೊಸರೆ ಆಗಿರೋ ರೂಪದಲ್ಲಿ, ಆದರೂ ಕೂಡ ವಿಶೇಷ ಶಕ್ತಿ ಇದೆ. ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಪೃಥು ಮಹಾರಾಜರಿಗೆ ಕೊಟ್ಟಿದ್ದು ಶಕ್ತಿ ಅಂದ್ರೆ ಶಾಸನ ಶಕ್ತಿ. ಶಾಸನ, ಹೇಗೆ ರಾಜ್ಯಭಾರ ಮಾಡಬೇಕು, ಹೇಗೆ ರಾಜನು ತನ್ನ ಶಕ್ತಿಯನ್ನು ಉಪಯೋಗಿಸಿ ಅವನು ಎಲ್ಲರ ಜನರನ್ನು ನೆಮ್ಮದಿಯಿಂದ ಇರೋ ರೀತಿಯಲ್ಲಿ, ಮತ್ತೆ ಎಲ್ಲರೂ ಕೂಡ ಭಕ್ತಿ ಕಾರ್ಯಗಳನ್ನು ಮಾಡಿ ಎಲ್ಲೋ ಭಗವದ್ಧಾಮಕ್ಕೆ ಹೋಗೋ ಒಂದು ವ್ಯವಸ್ಥೆಯನ್ನು ಮಾಡುವುದು. ಸೊ ಆ ರೀತಿ ಶಕ್ತಿಯನ್ನು, ವಿಶೇಷವಾದ ಶಕ್ತಿಯನ್ನು ಇವರು ಪೃಥು ಮಹಾರಾಜರು ಪಡೆದಿದ್ದಾರೆ. ಸೊ ಇವರು ಅವ್ರು ಹುಟ್ಟಿದ ತಕ್ಷಣವೇ ಆ ಸಮಯದಲ್ಲೇ ತಿಳಿದೋಯ್ತು ಇವರು, ಯಾಕಂದ್ರೆ ಹೇಳ್ತಾರೆ ಅವರು ಬ್ರಹ್ಮವಾದಿನ ಅಂದ್ರೆ ವೇದಜ್ಞಾನದಲ್ಲಿ ಅವರು ಬಹಳ ಪರಿಣತರು. ಸೊ ವೇದಜ್ಞಾನ ಪರಿಣತ ಇರೋದ್ರಿಂದ ಅವ್ರಿಗೆ ಗುರ್ಸಕ್ಕಾಯ್ತು, ಅವರ ಒಂದು ದೇಹದ ಲಕ್ಷಣಗಳಿಂದಲೇ ಇದರಿಂದಲೇ ಅವ್ರಿಗೆ ಗುರ್ಸಕ್ಕಾಯ್ತು. ಸೊ ಮುಂದೆ ಬರುತ್ತೆ, ಮುಂದೆ ಶ್ಲೋಕ ಪ್ರಪಾದ ವಿವರಿಸ್ತಾರೆ. ಈಗ ಬ್ರಹ್ಮದೇವರು ಬರ್ತಾರಂತೆ, ಅವ್ರು ನೆಕ್ಸ್ಟ್ ಬರ್ತಾರೆ, ಯಾಕಂದ್ರೆ ಅವರು ಕೂಡ ಸುದ್ದಿ ಇದರ ಬ್ರಾಹ್ಮಣರ ಋಷಿಮುನಿಗಳು ಮಥನ ಮಾಡ್ತಾ ಇರುತ್ತೆ, ಅವ್ರಿಗೆ ಗೊತ್ತಾಯ್ತು. ಅದರಲ್ಲಿ ಈ ತರ ಪೃಥು ಮಹಾರಾಜ ಬಂದಿದ್ದು ಅಂತ ಗೊತ್ತಾಗಿದ್ದೆ. ಇವಾಗ ಬ್ರಹ್ಮದೇವರು ಎಲ್ಲ ಶಿವ, ವಿಷ್ಣು, ಪಾರ್ವತಿ ಎಲ್ಲರೂ ಬರ್ತಾರೆ, ಲಕ್ಷ್ಮೀ ದೇವಿ ಅವರೆಲ್ಲರೂ ಬರ್ತಾರೆ. ಈಗ ಮುಂದೆ ನೋಡ್ತೇವೆ, ಇವರು ಜನ್ಮ ಸಮಯದಲ್ಲೇ ಆ ರೀತಿ ಬರ್ತಾರೆ. ವಿಶೇಷ, ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಪೃಥು ಮಹಾರಾಜ, ಅವರ ಜನ್ಮ ಆಗಿದ್ದು ಈಗ. ಸೊ ಇವರು ಮೊದಲಿಗೆ ಗುರುತಿಸೋರು, ಬ್ರಾಹ್ಮಣರು ಋಷಿಗಳು ಯಾರಿದ್ರು ಅವ್ರು ಗುರುತಿಸಿದ್ರು, ಸಾಕ್ಷಾತ್ ಭಗವಂತನ ಶಕ್ತ್ಯಾವೇಶ ಅವತಾರವೇ ಬಂದಿರುತ್ತೆ. ಸೊ ಇದಕ್ಕೆ ಇದೆ ಯಾವಾಗ್ಲೂ ಶಾಸ್ತ್ರದಲ್ಲಿ ಭಗವಂತನು ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ, ಸೊ ಅವನ ಚಟುವಟಿಕೆಗಳು, ಅವನ ಲಕ್ಷಣಗಳು, ಅದರಿಂದ ಅವನ ಗುರುತಿಸ್ಬೋದು. ವೇದದ ಜ್ಞಾನದ ಮೇಲೆ ನಾವು ಗುರುತಿಸ್ಬೇಕು ಅದನ್ನೇನು ನಾವು ವೇದದ ಜ್ಞಾನ ಮತ್ತೆ
ಗುರು ಸಾಧು ಶಾಸ್ತ್ರ. ಸೊ ಒಂದು ವೇದಜ್ಞಾನ ಶಾಸ್ತ್ರ ಪುಸ್ತಕಗಳು, ಮತ್ತೆ ಅದರ ಅನುಸಾರವಾಗಿ ಜೀವನ ನಡೆಸುವ ಸಾಧು, ಮತ್ತೆ ಅದನ್ನು ಕಲಿಸುವ ಗುರು. ಸೊ ಆ ಮೂರು ಕೂಡ ಒಂದೇ ಇರುತ್ತೆ, ಆ ಮೂರು ಕೂಡ ಬೇರೆ ಬೇರೆ ಇರೋದಿಲ್ಲ. ಗುರು ಏನೋ ಒಂದು ಹೇಳ್ತಾರೆ, ಶಾಸ್ತ್ರ ಏನೋ ಒಂದು ವೇದಶಾಸ್ತ್ರ ಏನೋ ಹೇಳುತ್ತೆ, ಮತ್ತೆ ಸಾಧುಗಳು ಏನೋ ಹೇಳ್ತಾರೆ, ಹಾಗಲ್ಲ. ಸೊ ಇವಾಗ ಹೇಗೆ ಹೇಳ್ಬೇಕು ಅಂದ್ರೆ, ಸರಿಯಾದ ಯಾವುದೇ ಒಂದು ಜ್ಞಾನ ಅಂದ್ರೆ, ಸಪೋಸ್ ಮೆಡಿಕಲ್ ನಾಲೆಜ್ ಅಂತ ವೈದ್ಯಕೀಯ ಜ್ಞಾನ, ಸೊ ಅದು ಸರಿಯಾದ ರೀತಿಯಲ್ಲಿದ್ರೆ ಅಲ್ಲಿ ವೈದ್ಯಕೀಯ ಜ್ಞಾನದ ಪುಸ್ತಕ ಒಂದ್ ರೀತಿ ಹೇಳುತ್ತೆ, ನಮಗೇನೋ ಒಂದು ಏನೋ ನನಗೆ ತೊಂದರೆ ಇರ್ಬೋದು, ಏನೋ ಒಂದು ಈ ತರ ತಲೆನೋವು, ಈ ತರ ಒಂದು ಆಯಾಸ, ಈ ತರ ಒಂದು ಜ್ವರ, ಈ ತರ ಬಂದು ನನಗೆ ಇದರಿಂದ ಒಬ್ಬರು ಗುರು ಅಂದ್ರೆ ಒಬ್ಬ ಡಾಕ್ಟರ್ ಹತ್ರ ಹೋಗ್ಬೋದು ನಾವು. ಸೊ ಅವ್ರು ಹೇಳ್ತಾರೆ, ನಿಮಗೆ ಈ ಜ್ವರ, ಈ ಒಂದು ರೋಗ ಬಂದಿದೆ, ಈ ಒಂದು ಕಾಯಿಲೆ ಬಂದಿದೆ, ಯಾವ್ದೋ ಒಂದು ಕ್ಯಾನ್ಸರ್ ಬಂದಿದೆ ಸಪೋಸ್, ಇವ್ರು ಹೇಳ್ತಾರೆ. ಸೊ ಅವರು ಒಂದು ರೀತಿ ಗುರು ಆಯ್ತು. ಸೊ ಇದನ್ನ ನಮ್ಗೆ ಸಂಶಯ ಇದ್ರೆ ನಾವೇನ್ ಮಾಡ್ತೀವಿ, ಬೇರೆ ಅವ್ರ ಹತ್ರ ಹೋಗ್ತೀವಿ. ಒಬ್ರೇ ಹೇಗೆ ನಂಬೋದು, ಹೀಗೆ ಬೇರೆಯವರೆಲ್ಲ ಏನ್ ಹೇಳ್ತಾರೆ ನೋಡೋಣ ಅಂತ ಬೇರೆ ಬೇರೆ ಡಾಕ್ಟರ್ ಬೇರೆ ಬೇರೆ ಎಲ್ಲ. ಸೊ ಅವರು ಕೂಡ ಇದೇ ಹೇಳ್ತಾರೆ, ಅವರು ಕೂಡ ಹೇಳಿದ್ರು, ಹೌದು ನಿಮ್ದು ಅದೇ ತರ ಲಕ್ಷಣಗಳಿದೆ, ಎಲ್ಲ ಪರೀಕ್ಷೆಗಳು ಅದೇ ರೀತಿ ಕಾಣ್ತಾ ಇದೆ, ನಿಮ್ಮೆಲ್ಲ ರಕ್ತ ಪರೀಕ್ಷೆ, ನಿಮ್ಮ ಸ್ಕ್ಯಾನಿಂಗ್ ಎಲ್ಲ ಹಾಗೆ ಕಾಣ್ತಾ ಇದೆ. ಮತ್ತೆ ಇವರೆಲ್ಲರೂ ಎಲ್ಲಿಂದ, ವೈದ್ಯಕೀಯ ಜ್ಞಾನ ಭಂಡಾರ ಇದೆ, ಅವ್ರ ಪುಸ್ತಕಗಳಂತ ಇದೆ, ಅದು ಶಾಸ್ತ್ರ ಅಂತ ಹೇಳ್ಬೋದು ಅವರಿಗೆ. ಸೊ ಅದರ ಮೇಲೆ ಇವರು ಒಪ್ಪೋದು. ಸೊ ಎಲ್ಲವೂ ಒಂದೇ ರೀತಿ ಇದ್ರೆ ಅವಾಗ ಸರಿ ಅಂತ. ಇವಾಗ ಯಾವ್ದಾದ್ರು ಒಂದು ಸರಿಯಾಗಿ ಒಂದು ಡಾಕ್ಟರ್ ಹೇಳ್ತಾರೆ ಇಲ್ಲ ನಿಮಗೆ ಕ್ಯಾನ್ಸರ್, ಇನ್ನೊಂದು ಡಾಕ್ಟರ್ ಹೇಳ್ತಾರೆ ಇಲ್ಲ ಇಲ್ಲ ಕ್ಯಾನ್ಸರ್ ಇಲ್ಲ ಅಂತ. ಸೊ ಅವಾಗ ಏನ್ ಮಾಡೋದು ಅವಾಗ? ಸೊ ಗುರು ತಪ್ಪಿರ್ಬೇಕು, ಇಲ್ಲಾಂದ್ರೆ ಅಲ್ಲಿ ಸಾಧು ತಪ್ಪಿರ್ಬೇಕು, ಅಲ್ಲ ಈ ಡಾಕ್ಟರ್ ತಪ್ಪಿರ್ಬೇಕು, ಆ ಡಾಕ್ಟರ್ ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಇನ್ನೊಂದು ಆಮೇಲೆ ಇವರಿಬ್ರು ಒಂಥರ ಶಾಸ್ತ್ರ ಅಲ್ಲಿ ಲಕ್ಷಣಗಳು ಬೇರೆ ತರ ಇರ್ಬೋದು, ಇನ್ನೊಂದು ಅಂದ್ರೆ ಆ ಶಾಸ್ತ್ರದಲ್ಲಿ ಪುಸ್ತಕಗಳು ಬೇರೆ ತರ ಕೊಟ್ಟಿರ್ಬೋದು. ಸೊ ಹೀಗೆ ಎಲ್ಲ ಹೊಂದಾಣಿಕೆಯಲ್ಲಿ ಇರ್ಬೇಕು. ಹೊಂದಾಣಿಕೆ ಇದ್ರೆ ಅದು ಸರಿಯಾದ ಇದು, ಅವಾಗ ನೀವು ಗ್ಯಾರಂಟಿ ನಾನು ಕ್ಯಾನ್ಸರ್, ಸೊ ಗ್ಯಾರಂಟಿ ಆಗಿರುತ್ತೆ, ಅದು ಸಾಬೀತಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಏನೇ ಆದರೂ ಆಧ್ಯಾತ್ಮಿಕ ವಿಷಯದ ಪರ್ಟಿಕ್ಯುಲರ್ಲಿ ಗುರು ಸಾಧು ಶಾಸ್ತ್ರ. ಗುರು ನಮ್ಮ ಈಗ ವೈಯಕ್ತಿಕ ಗುರು, ಈಗ ಸದ್ಯಕ್ಕೆ ಗುರುಶ್ಯ ಪರಂಪರೆಯಲ್ಲಿ ಬರುವ ಆಚಾರ್ಯರು, ಮತ್ತೆ ಸಾಧು ಇದೇ ಶಾಸ್ತ್ರದ ಅನುಸಾರವಾಗಿ ಇನ್ನ ಬೇರೆ ಗುರುಗಳಿದ್ದಾರೆ, ಬೇರೆ ಸಾಧು ಪುರುಷರಿದ್ದಾರೆ, ಅವ್ರು ಪಾಲನೆ ಮಾಡೋದು ಅವ್ರು ಸಾಧು, ಮತ್ತೆ ವೇದಶಾಸ್ತ್ರ. ಸೊ ಈ ಬ್ರಾಹ್ಮಣರು ಇಲ್ಲಿ ಋಷಿಮುನಿಗಳು ಹೀಗೆ ಅವ್ರು ನಿರ್ಣಯಿಸಿದ್ರು, ಇದರೆಲ್ಲನೂ ಲೆಕ್ಕದಿಂದ ಅವ್ರು ನಿರ್ಣಯಿಸಿದ್ದು, ಹೌದು ಈ ಸಾಮಾನ್ಯ ವ್ಯಕ್ತಿ ಅಲ್ಲ, ಹಿಂದೆ ಬಂದದ್ದು ಬಾಹುಕ, ಒಂದು ಗಿಡ್ಡ ವ್ಯಕ್ತಿ, ಒಂದು ಅವರ ಇದು ಕೂಡ ಗುಣಲಕ್ಷಣಗಳು ನೋಡಿದ್ವಿ. ಅವರ ಮೈ ಬಣ್ಣ ಒಂದು ರೀತಿಯಲ್ಲಿ ಇತ್ತು, ಮತ್ತೆ ಕಿವಿ ಒಂದು ರೀತಿ, ಮೂಗು ಒಂದು ರೀತಿ, ಅವರ ಇದು ದವಡೆಗಳು ಒಂದು ರೀತಿ, ಎಲ್ಲ ಒಂಥರ. ಮತ್ತೆ ಅವರೆಲ್ಲ ಅವ್ರಿಗೆ ಅವರ ಇದರಲ್ಲಿ ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಆ ರೀತಿ ಒಂದು ಇದಿತ್ತು. ಅವ್ರು ನೋಡ್ಬೋದು ಮೊದಲೇ ನೋಡಿದ್ರು. ಸೊ ಹಾಗಾಗಿ ಅವರು, ನೀನ್ ಹೋಗು, ನೀನ್ ಎಲ್ಲಾದ್ರೂ ಒಂದು ಕಾಡು ಮನುಷ್ಯನಾಗಿ ಒಂದು ಕಾಡಿನಲ್ಲಿ ಇದರಲ್ಲಿ ಪರದಲ್ಲಿ ಇದ್ಬಿಡು, ನೀನ್ ಇಲ್ಲಿ ಇರೋದು ಬೇಡ, ಅವಶ್ಯಕತೆ ಇಲ್ಲ, ಇಲ್ಲಿ ನಿನಗೂ ಇರ್ಲಿಕ್ಕಾಗಲ್ಲ, ನಿನ್ ಜೊತೆ ಇರೋ ಜನರಿಗೂ ಇಲ್ಲಿ ವಾಸ ಮಾಡ್ಲಿಕ್ಕಾಗಲ್ಲ, ಅವ್ರಿಗೂ ಶಾಂತಿ ಇಲ್ಲ, ನಿನಗೂ ಶಾಂತಿ ಇಲ್ಲ. ಸೊ ನಿಮಗೆ ಇವಾಗ ನಿಷಾದ ಅಂತ ಅರಿರೋ ಪ್ರವೃತ್ತಿ ಇರೋರಿಗೆ, ಅವ್ರಿಗೆ ಅಲ್ಲಿ ಪ್ರಾಣಿಗಳಿದೆ, ಏನು ಕ್ರೂರ ಪ್ರಾಣಿಗಳು, ಸೊ ಆ ರೀತಿಯಲ್ಲಿ ಅವ್ರ ಜೊತೆಗೆ ಅವ್ರು ಇರ್ಬೋದು. ಅಲ್ಲಿ ಆ ಧರ್ಮ ಅದು ಅರಣ್ಯ ಧರ್ಮ, ಸೊ ತೊಂದರೆ ಇಲ್ಲ, ಸೊ ನೀವು ಅಲ್ಲಿ ಹೋಗಿ ಅಂತ ಅವ್ರು ಕಳಿಸ್ಬೇಕು. ಆದ್ರೆ ಇವ್ರನ್ನ ಅವರು ಗುರುತಿಸಿದ್ರು. ಇವರು ಪೃಥು ಮಹಾರಾಜ ಭಗವಂತನ ಸ್ವಾಂಶ, ಇದು ವಿಶೇಷ ಶಕ್ತಿ. ಸೊ ವಿಶೇಷ ಶಕ್ತಿಯನ್ನು ಪಡೆದು ಅವರು ಶಕ್ತಿ ಆವೇಶ ಅವತಾರ, ವಿಭೂತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ಈ ತರ ಏನಾದ್ರು ಸ್ಪೆಷಲ್ ವಿಶೇಷ ಒಂದು ಶಕ್ತಿ ಇದೆ ಅಂದ್ರೆ ಯಾರಾದ್ರೂ ತಿಳ್ಕೊಳ್ಬೇಕು, ಅದು ಭಗವಂತನಿಂದಲೇ ಅವರಿಗೆ ಆ ಶಕ್ತಿ ಬಂದಿದೆ. ಯಾಕಂದ್ರೆ ಮೂಲತಃ ಎಲ್ಲ ಶಕ್ತಿಗಳು, ಎಲ್ಲ ವೈಭವವು ಕೂಡ ಎಲ್ಲವೂ ಕೂಡ ಸೇರಿದ ಕೃಷ್ಣನಿಗೆ. ಸೊ ಕೃಷ್ಣನ ಕೃಪೆಯಿಂದ ಆ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಅದು ವ್ಯಕ್ತವಾಗಬಹುದು ಆ ಶಕ್ತಿ. ಸೊ ಅದು ಪೃಥು ಮಹಾರಾಜರ ವ್ಯಕ್ತಿತ್ವದಲ್ಲಿ ಇವಾಗ ವ್ಯಕ್ತವಾಗಿದೆ ಇದೆಲ್ಲ. ಸೊ ಅವರ ಜೊತೆಗೆ ಹೇಳ್ತಾ ಇದ್ದಾರೆ, ಅವರೊಬ್ಬರೇ ಹುಟ್ಟಿ ಬರ್ಲಿಲ್ಲ, ಅವ್ರ ಜೊತೆಗೆ ಇನ್ನೊಂದು ಸ್ತ್ರೀ ರೂಪದಲ್ಲಿ ಅರ್ಚಿ, ಮಹಾರಾಣಿ ಅರ್ಚಿ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಲಕ್ಷ್ಮೀ ದೇವಿ ಅವರ ವಿಸ್ತರಣೆ ಅಂತ ಇದೆ. ಹೀಗೆ ಯಾಕಂದ್ರೆ ಯಾವಾಗಲೂ ಭಗವಂತನು ಅವತರಿಸಿದಾಗ ಭಗವಂತನ ಜೊತೆ ಅವನ ಶಕ್ತಿ ಕೂಡ ಅವತರಿಸುತ್ತೆ, ಮತ್ತೆ ಅವ್ರು ಯಾವಾಗಲೂ ಸದಾ ಜೊತೆಗೆ ಇದ್ದ. ಸೊ ಭಗವಂತನು ಅವನ ಶಕ್ತಿ ಇಲ್ಲದೆ ಅಸ್ತಿತ್ವ ಇಲ್ಲ. ಭಗವಂತನು ಅಂದ್ರೆ ಭಗವಂತ ತನ್ನ ಶಕ್ತಿ ಒಟ್ಟಿಗೆ ಇರೋದು, ತನ್ನ ಆಹ್ಲಾದಿನಿ ಶಕ್ತಿ, ತನ್ನ ಚಿತ್ ಶಕ್ತಿ, ಎಲ್ಲ ಶಕ್ತಿಗಳು ಭಗವಂತನ, ಎಲ್ಲ ಶಕ್ತಿಗಳು ಜೊತೆಗೆ ಭಗವಂತನ ಇರೋದು. ಅದ್ರಲ್ಲಿ ಪ್ರಧಾನವಾದ ಶಕ್ತಿ ಅಂದ್ರೆ ಶ್ರೀಮತಿ ರಾಧಾರಾಣಿ, ಶ್ರೀಮತಿ ಲಕ್ಷ್ಮೀ ದೇವಿ,
ಸೊ ಸೀತಾರಾಮ್, ಸೀತಾದೇವಿ, ಸೊ ಹೀಗೆ ಅವರು ಯಾವಾಗಲೂ ಭಗವಂತನೊಟ್ಟಿಗೆ ಇರೋದು. ಸೊ ಅದು ಬೇರ್ಪಡಿಸಕ್ಕೆ ಆಗೋದಿಲ್ಲ, ಬೇರ್ಪಡಿಸಕ್ಕೆ ಆಗೋದಿಲ್ಲ. ಯಾವಾಗ ಯಾವಾಗ ಭಗವಂತನ ಅವತರಿಸ್ತಾನೆ ನಾವು ಕೇಳ್ತೇವೆ. ನಾವು ಭಗವಂತನು ಆ ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಸೀತಾದೇವಿ ಅವರ ಅವತಾರ ಕೂಡ ಆಗುತ್ತೆ, ಸೀತಾದೇವಿಯರ ಜನನ ಆಗುತ್ತೆ, ಒಂದು ವಿಶೇಷ ರೂಪದಲ್ಲಿ ಅವರ ಜನನ ಆಗುತ್ತೆ. ಯಾವಾಗ ಯಾವಾಗ ಭಗವಂತನು ಬರ್ತಾನೆ, ಭಗವಂತನ ಜೊತೆಗೆ ಅವನ ಶಕ್ತಿ ಕೂಡ ವ್ಯಕ್ತವಾಗುತ್ತೆ. ಶ್ರೀಕೃಷ್ಣ ಬಂದಾಗ ಶ್ರೀಮತಿ ರಾಧಾರಾಣಿ ಇದ್ದಾರೆ. ಸೊ ಅದು ಯಾವಾಗಲೂ ಸಹ ಭಗವಂತನೊಟ್ಟಿಗೆ ತನ್ನ ಶಕ್ತಿಯು ಕೂಡ ಯಾವಾಗಲೂ ಅವತರಿಸೋದು ಇರುತ್ತೆ, ಯಾವಾಗಲೂ ಇರುತ್ತೆ. ಸೊ ಹಾಗೆ ಶ್ರೀಲ ಪ್ರಭುಪಾದರು ಅದನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇರೋದು, ಈ ರೀತಿ ನಾವು ಬೇರ್ಪಡಿಸಬಾರ್ದು, ನಾವು ರಾವಣನ ರೀತಿ ಆಗ್ಬಾರ್ದು. ಸೊ ರಾವಣ ಏನ್ ಮಾಡ, ರಾವಣನು ಕೂಡ ಅವನು ಕೇಳಿದ್ದು, ಓ ಸೀತಾದೇವಿ ತುಂಬಾ ಸುಂದರವಾಗಿದ್ದಾರೆ, ಸೊ ಅವರಿಂದ ನಾನು ಆನಂದಿಸ್ಬೇಕು, ನಾನು ಭೋಗಿಸಬೇಕು. ಸೊ ಹೀಗೆ ಭೌತಿಕ ಜಗತ್ತು ಅಂದ್ರೆ ನಾವು ಕೂಡ ಒಂದು ಚಿಕ್ಕ ರಾವಣನೇ, ನಾವು ಭೋಗಿಸ್ಬೇಕು, ಭಗವಂತನ ಶಕ್ತಿಗಳನ್ನು ನಾವು ಆನಂದಿಸಬೇಕು. ಹಾಗೆ ರಾವಣನು ಕೂಡ ಸೀತಾದೇವಿಯನ್ನು ಅಪಹರಿಸಿ. ಸೊ ಅದೇ ರೀತಿ ಭೌತಿಕವಾದಿ ಅಂದ್ರೆ ಭಗವಂತನ ಈ ಸೃಷ್ಟಿ, ಈ ಜಗತ್ತನ್ನು ತಾನು ಆನಂದಿಸ್ಬೇಕು. ಭಗವಂತನ ಶಕ್ತಿ ಭಗವಂತನಿಗೆ ಜೊತೆಗೆ ಸೇರಿದ್ದು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕಾಗುತ್ತೆ. ಸರಿ, ನಾವು ಹನುಮಾನ್ ರೀತಿಯಲ್ಲಿ ಆಗ್ಬೇಕು. ಹನುಮಾನು ಕೂಡ ನೋಡಿದ್ರು ಸೀತಾದೇವಿಯನ್ನ, ಆದ್ರೆ ಅವ್ರು ನೋಡಿದ್ಮೇಲೆ ಅವರು ಹೇಗೆ ರಾಮಚಂದ್ರ ಅಂತ ಕರ್ಕೊಂಡು ಹೋಗ್ಬೇಕು, ಅವರಿಗೆ ಸೇರಿಸ್ಬೇಕು ಅವರು. ಸೊ ಹನುಮಾನನ ಸೇವಾಭಾವ ಬೇರೆ, ರಾವಣನ ಸೇವಾಭಾವ ಬೇರೆ. ಸೇವಾಭಾವ ಅಲ್ಲ, ರಾವಣನ ಭೋಗ ಭಾವ. ಸೊ ರಾವಣನ ಭಾವವನ್ನು ಬೆಳೆಸ್ಕೊಂಡ್ರೆ, ನಾವು ಆ ರೀತಿಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಕೊನೆಗೆ ಏನಾಗುತ್ತೆ, ರಾವಣನ ಸರ್ವನಾಶ. ಹನುಮಾನ್ ಚಿರಂಜೀವಿ, ಅವರೇನು ಸರ್ವನಾಶ ಆಗಿಲ್ಲ, ಅವರು ಚಿರಂಜೀವಿ ಆಗುತ್ತೆ. ಸೊ ಹೀಗೆ ನಮ್ಮ ವ್ಯಕ್ತಿತ್ವ ಭೌತಿಕ ಜಗತ್ತಿನಲ್ಲಿ ರಾವಣನ ಇದರಿಂದ ಹುಟ್ಟಿದೇನೋ, ರಾವಣನ ಗುಣಗಳಿಂದ, ಇಲ್ಲಿಂದ ನಾವು ಆಂಜನೇಯನ ಗುಣಗಳಿಗೆ ಪರಿವರ್ತಿಸ್ತೇವೆ. ಆ ಭೋಗ ಭಾವದಿಂದ ಸೇವಾ ಭಾವಕ್ಕೆ ನಾವು ಬದಲಾವಣೆ ಮಾಡಬೇಕು. ಸೊ ಇಲ್ಲಿ ಹೇಳ್ತಾ ಇರೋದು, ಸೊ ಆ ರೀತಿ ಒಬ್ಬ ಶ್ರೀಮಂತ ಸಾಹುಕಾರ ಯಾರಾದ್ರೂ ವ್ಯಕ್ತಿ ಇದ್ರು ಕೂಡ ಅವರು ತಮ್ಮ ಎಲ್ಲ ಇದನ್ನು ಕೃಷ್ಣ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಹಾಗೆ ಅವರು ಆಂಜನೇಯ ಹನುಮಂತನ ರೀತಿಯಲ್ಲಿ ಅವರು ಚಿರಂಜೀವಿಯ ರೀತಿಯಲ್ಲಿ ಅವರದ ವೈಭವವನ್ನು ಹೆಚ್ಚಿಸ್ಬೋದು, ಮುಂದುವರಿಸ್ಬೋದು. ಇಲ್ಲ ಅಂದ್ರೆ ಆ ರೀತಿ ಅದು ತುಂಬಾ ಸಮಯ ನಡೆಯೋದಿಲ್ಲ. ರಾವಣನು ಕೂಡ ಸುಮಾರು ವರ್ಷಗಳು, ಎಷ್ಟೋ ಇದು ಅವರು ಎಲ್ಲರಿಗೂ ಅವರ ತನ್ನ ಶ್ರೀಮಂತಿಗೆ ತೋರಿಸಿದ್ರು ಸ್ವರ್ಣಲಂಕೆ. ಹೌದು, ಅದು ಎಷ್ಟು ಸಮಯ ಇವಾಗ ಎಲ್ಲಿದೆ ಸ್ವರ್ಣಲಂಕೆ ಇಲ್ಲ, ಸೊ ಮುಗ್ದೋಗ್ಬಿಡುತ್ತೆ. ಸೊ ಎಲ್ಲವೂ ಈ ರೀತಿ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ನಾವು ಭಗವಂತನನ್ನು ಗುರುತಿಸಿ ಭಗವಂತನ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಸೊ ಲಕ್ಷ್ಮೀ ದೇವಿಯನ್ನು ನಾರಾಯಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು ಅಂತ ಪಾಯಿಂಟ್ ಇಲ್ಲಿ ಹೇಳ್ತಾ ಇದೆ. ಸೊ ಅವ್ರ ಜೊತೆಗೆ ಇದ್ದಾರೆ, ಬೇರೆ ಮಾಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ನಾವು ಮಾಡಿದ್ರೆ, ಮಾಡಕ್ ಪ್ರಯತ್ನ ಪಟ್ಟರೆ ನಾವೇ ನಾಶ ಆಗ್ತೇವೆ ಅಷ್ಟೇ. ಸೊ ಅವ್ರು ಇವತ್ತು ಬೇರೆ ಆಗೋದಿಲ್ಲ. ಹರೇ ಕೃಷ್ಣ. ಯಾರಾದ್ರೂ ಏನೇನಾದ್ರು ಹೇಳ್ತೀರಾ ಪಾಯಿಂಟ್ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಇನ್ನೊಂದು ಉದಾಹರಣೆ ಅಂತಂದ್ರೆ, ಯಜ್ಞ ಮತ್ತು ಅವನ ಹೆಂಡತಿ ದಕ್ಷಿಣಾದೇವಿ ಅವರು ಹುಟ್ಟಿದ್ದು ಆಕುತಿ ಮತ್ತೆ ಇವರಿಗೆ ಯಜ್ಞ, ಆಕುತಿ ಮತ್ತು ರುಚಿಗೆ ಹುಟ್ಟಿದವರು. ಅವರು ಕೂಡ ಒಟ್ಟಿಗೆ ಹುಟ್ಟಿದ್ರು. ಅವರನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ, ಅನಪಾಯಿನಿ ಅಂತ ಹೇಳ್ತಾರೆ. ಇದು ಒಂದು ಜೋಡಿ, ಅಂದ್ರೆ ಒಂದೇ ತಂದೆ ತಾಯಿಗೆ ಹುಟ್ಟಿದ್ರು ಕೂಡ ಅವರು ಅಂದ್ರೆ ಪತಿ ಪತ್ನಿಯರು. ಅದರಲ್ಲಿ ಸೀತಾದೇವಿ ರಾಮಚಂದ್ರ ಎಲ್ಲ ಬೇರೆ ಬೇರೆ ಹುಟ್ಟಿದ್ದವರು, ಅಂದ್ರೆ ಭೌತಿಕವಾಗಿ ನಾವು ತಿಳ್ಕೊಂಡಿರೋದು ಅಂದ್ರೆ ಆತರ. ಅಂದ್ರೆ ಸೀತಾದೇವಿ ರಾಮಚಂದ್ರ ಇದೆಲ್ಲ ಉದಾಹರಣೆ ಕೊಟ್ರಿ ನೀವು. ಆತರ ಇದು ನಮ್ಮ ಕೃಷ್ಣ ಮತ್ತೆ ರಾಧಾರಾಣಿ ಒಟ್ಟಿಗೆ ಹುಟ್ಟಿದ್ದಲ್ಲ. ಆದ್ರೆ ಇಲ್ಲಿ ಒಟ್ಟಿಗೆ ಹುಟ್ಟಿದ್ರೆ ಎರಡು ವಿಶೇಷ, ಪೃಥು ಮಹಾರಾಜ ಮತ್ತು ಅರ್ಚಿ, ಮತ್ತು ಯಜ್ಞ ಮತ್ತು ದಕ್ಷಿಣಾದೇವಿ ಅಂತ ಒಂಥರ ವಿಶೇಷವಾಗಿದೆ ಅದು ಪ್ರಭುಜಿ. ಹಾಗಾಗಿ ಇಲ್ಲಿ ಅವರನ್ನ ನಾವು ಒಟ್ಟಿಗೆ ಹುಟ್ಟಿದ್ದಾರೆ, ಆ ತರ ಅಣ್ಣ ತಂಗಿ ಅಂತ ನಾವು ಭಾವಿಸಬಾರದು. ಅವ್ರು ಯಾವಾಗ್ಲೂ ಅವರು ದಿವ್ಯ ದಂಪತಿಗಳು. ಸೊ ನಮ್ಮೆಲ್ಲರಿಗೂ ತಂದೆ ತಾಯಿ ಅವರು. ಮೂಲ ಕೃಷ್ಣನ ಹೇಗೆ ತಂದೆ ಅಂತ ಹೇಳ್ತಾನೆ, ಹಾಗೆ ಲಕ್ಷ್ಮೀ ದೇವಿ ನಮ್ಮ ತಾಯಿ. ಎಲ್ಲ ಜೀವಿಗಳ ಅವರು ಇವರು ಸಲವರು ಪಾಲಕರು.
ಈಗ ನಾವು ಯಾತ್ರೆ ಹೋಗ್ತಾ ಇದೀವಿ ಇದರಲ್ಲಿ ತಮಿಳುನಾಡಿನಲ್ಲಿ ಶ್ರೀರಂಗಂ, ಕುಂಭಕೋಣಂ, ಅಲ್ಲೂ ಕೂಡ ಈಗ ಬಹಳ ನಾವು ಅಲ್ಲಿ ಕಥೆಗಳು ಕೇಳ್ತೇವೆ. ಅಲ್ಲಿ ಎಲ್ಲವೂ ಕೂಡ ಇದೆ, ಒಂದೊಂದು ಎಲ್ಲ ಲಕ್ಷ್ಮೀ ದೇವಿ ವಿಸ್ತರಣೆಗಳು. ಸೊ ಅಲ್ಲಿ ಅವರ ಜನನ ಆಗತ್ತೆ ಒಂದು ಕಡೆ ಅನ್ಸುತ್ತೆ, ಎಲ್ಲಿ ಅದು ಉಪ್ಪಳಿಯಪ್ಪನ ಪ್ರತಿಯೊಂದು ಕಡೆ ಕುಂಭಕೋಣಂ ದೇವಸ್ಥಾನಗಳಲ್ಲಿ ಕೂಡ ಲಕ್ಷ್ಮೀ ದೇವಿ ಒಂದು ರೂಪ. ಮತ್ತೆ ನೆಕ್ಸ್ಟ್ ಒಂದು ಚಿಕ್ಕ ಮಗುವಾಗಿ ಹೆಚ್ಚಾಗಿ ನಾನು ನೋಡೋದು ಇಲ್ಲಿ ಕೇಳೋದು ಲಕ್ಷ್ಮೀ ದೇವಿ, ರಾಧಾರಾಣಿ, ಸೀತಾದೇವಿ ಇವರ ಜನ್ಮ ಒಂದೊಂದ್ಸಲ ಇದೆ, ಒಂದೊಂದ್ಸಲ ಈ ರೀತಿ ಒಬ್ಬರ ತಂದೆ ತಾಯಿ ಮಕ್ಕಳಾಗಿ ಬಟ್ ಒಂದೊಂದ್ಸಲ ಬಹಳ ಸಲ ಅವರು ಎಲ್ಲೋ ಒಂದ್ ಕಡೆ ಒಂದು ಕೆರೆಯಲ್ಲೋ ಒಂದು ಯಾವ್ದೋ ಒಂದು ಇದರಲ್ಲಿ ಲೋಟಸ್ ಕಮಲ ಹೂ ಇದರಲ್ಲಿ ಅದರಲ್ಲಿ ಸಿಗೋದು ಅವರು. ಶ್ರೀಮತಿ ರಾಧಾರಾಣಿನೂ ಹಾಗೆ ಕೇಳ್ತೇವೆ ನಾವು. ಅವ್ರ ತಂದೆ ಯಾರು ವೃಷಭಾನು ಮತ್ತೆ ಕೀರ್ತಿ. ಸೀತಾದೇವಿ ಭೂಮಿಯಿಂದ ಸಿಕ್ಕಿದ್ಲು ಪ್ರಭು. ಸೀತಾದೇವಿನೂ ಹಾಗೆ ಭೂಮಿಯಿಂದ ಸಿಗೋದು. ಸೊ ಈಗ ಇವಾಗ ನಾವು ಮಂದಿರಗಳು ಶ್ರೀರಂಗಂ, ಕುಂಭಕೋಣಂ ಅಲ್ಲೂ ಕೂಡ ಕೇಳೋದು ಬಹಳ ಈ ತರ ಲಕ್ಷ್ಮೀ ದೇವಿಯ ರೂಪಗಳು ಈ ರೀತಿಯೇ ಒಂದು ಸರೋವರದಲ್ಲಿ ಇನ್ನೊಂದ್ ಕಡೆ ಸಿಗೋದು. ಒಂದ್ ಕಡೆ ಋಷಿ ಮುನಿಗಳಿಗೆ ಯಾರೋ ಸಿಗ್ತಾರೆ, ಭೃಗು ಮಹಾರಾಜರ ಅವತಾರ ಅನ್ಸುತ್ತೆ, ಯಾರೋ ಹೇಮಾಂಗ ಋಷಿನೋ ಯಾರೋ ಅವ್ರ ಹೆಸರು. ಸೊ ಅವ್ರಿಗೆ ಸಿಗ್ತಾರೆ, ಅವ್ರು ಪ್ರಾರ್ಥನೆ ಮಾಡಿರ್ತಾರೆ, ಸೊ ನನಗೆ ಈ ತರ ಸಿಗ್ಬೇಕು ಆ ತರ ಪ್ರಾರ್ಥನೆ ಮಾಡಿದ್ರಿಂದ ಅವ್ರಿಗೆ ಆ ರೀತಿ ಒಂದು ಸಿಕ್ಕಿ ಅವರು ಪೋಷಣೆ ಮಾಡ್ತಾರೆ, ಅವ್ರು ಬೆಳೆಸ್ತಾರೆ. ಅಲ್ಲಿ ಬೆಳೆಸ್ಮೇಲೆ ಭಗವಂತನು ಬಂದು ಅವ್ರನ್ನ ಮದುವೆ ಆಗೋದು. ಸೊ ಈ ರೀತಿ ಬಹಳ ಬಹಳ ಇದು ತುಂಬಾ ಮಂದಿರಗಳಾಗೆ ಈಗಲೂ ಕೂಡ ಇದೆ ಮಂದಿರಗಳು. ಇದು ಮಂದಿರಗಳ ಹಿನ್ನೆಲೆ ಏನು ಅಂದ್ರೆ ಇಲ್ಲಿ ಭಗವಂತನ ಈ ರೀತಿ ಅವತಾರ ಆಗಿ ಅವ್ರು ಬಂದು ಅವರ ಚಟುವಟಿಕೆ ಅವ್ರ ಲೀಲೆ, ಲಕ್ಷ್ಮೀ ದೇವಿ ಅವರ ಲೀಲೆ, ಮತ್ತೆ ನಾರಾಯಣ ಸೊ ಅವರ ಲೀಲೆ. ಹೀಗೆ ಬಹಳ ಕಡೆ ಈ ತರ ಇದೆ. ಸೊ ಅವ್ರನ್ನ ಬೇರ್ಪಡಕ್ಸಕ್ ಆಗಲ್ಲ, ಅವ್ರ ಹೋಗಿ ಜೊತೆಗೆ ಇರ್ತಾರೆ. ಕೇವಲ ಕೃಷ್ಣ ಮಾತ್ರ ಬರೋದು, ಇಲ್ಲಾಂದ್ರೆ ಕೇವಲ ಲಕ್ಷ್ಮೀ ದೇವಿ ಮಾತ್ರ ಬರೋದಲ್ಲ, ಅವ್ರ ಜೊತೆಗೆ ಬರ್ತಾರೆ. ಭಗವಂತನು ಇವಾಗ ಹೇಗೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಬರ್ತಾರೆ, ಅವರೊಬ್ಬರೇ ಬರೋದಿಲ್ಲ, ಅವ್ರ ಜೊತೆಗೆಲ್ಲ ಅವರ ಆಪ್ತರು, ಅವ್ರ ಸಂಗಡಿಗರು ಬರ್ತಾರೆ. ಬರ್ಲೇಬೇಕು ಅವರು. ಸೊ ಹಾಗೆ ಶ್ರೀಮತ್ ಕೃಷ್ಣನು ನಾರಾಯಣನ್ ಬರ್ತಾನೆ ಅಂದ್ರೆ ಲಕ್ಷ್ಮೀ ದೇವಿ ಖಂಡಿತವಾಗಿ ಬರುತ್ತಾರೆ, ಜೊತೆಗೆ ಇರ್ತಾರೆ. ನಮಗೆ ಕಾಣಿಸ್ದೇವರು ಇರ್ತಾರೋ, ಅವರ ಶಕ್ತಿ ಅವ್ರ ಜೊತೆಗೆ ಇರ್ತಾರೆ. ಶ್ರೀರಾಮಚಂದ್ರನು ಜೊತೆ ಸೀತಾದೇವಿ ಅವರಿಂದ ಒಂದು ಸಮಯದಲ್ಲಿ ಬಿಟ್ಟು ಹೋಗ್ಬಿಟ್ರು ಅನ್ಸುತ್ತೆ, ಇಲ್ಲ ಆದ್ರೆ ಅವ್ರು ಯಾವಾಗ್ಲೂ ಇದ್ದಾರು, ಹೋಗಕ್ ಸಾಧ್ಯ ಇಲ್ಲ. ಹಾಗೆ ನಮಗೆ ಕಾಣಿಸ್ದೇವರು ನಮಗೆ ಅವ್ಯಕ್ತವಾಗಿ ಅದ್ರ ಜೊತೆಗೆ ಅವನ ಶಕ್ತಿ ಯಾವಾಗಲೂ ಅವನ ಜೊತೆಗೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ಇವು ವಿಸ್ತಾರ ಬಗ್ಗೆ ಹೇಳ್ತಾರಲ್ಲ, ಇದು ಸಂಶಯ ವಿಸ್ತಾರ, ಕಲಾ ವಿಸ್ತರಣೆ, ಆಮೇಲೆ ತತ್ವಗಳ ವಿಸ್ತಾರ, ಆಮೇಲೆ ಇವು ಅವತಾರಗಳು ಬೇರೆ ಇದಾವೆ, ಲೀಲಾ ಅವತಾರ, ಶಕ್ತಿಯಾವೇಶ ಅವತಾರ. ಏನ್ ವ್ಯತ್ಯಾಸ ಪ್ರಭುಜಿ? ಇವೆಲ್ಲ ಡಿಫರೆನ್ಸ್ ಹೆಂಗೆ ಕನ್ಫ್ಯೂಸ್ ಆಗ್ಬಿಡ್ತದಾರ ಪ್ರಭುಜಿ? ಅಲ್ಲ, ಕನ್ಫ್ಯೂಸ್ ಅಂದ್ರೆ ಒಂದು ಹೇಳೋದು ವಿಷ್ಣು ತತ್ವ ಅಂತ ಹೇಳೋದು. ವಿಷ್ಣು ತತ್ವ ಅಂದ್ರೆ ಭಗವಂತನ ಪೂರ್ಣ ಅಂಶ. ವಿಷ್ಣುವಿನ ಮಧ್ಯೆ, ಅವನ ಅಂಶಗಳ ಮಧ್ಯೆ, ಅವನ ವಿಸ್ತರಣೆಗಳ ಮಧ್ಯೆ ಅದ್ವೈತ ಅಂದ್ರೆ ಒಂದೇ ಅವನು. ಕೃಷ್ಣನು, ರಾಮ, ನರಸಿಂಹ, ವರಾಹ ಇವರೆಲ್ಲರೂ ಕೂಡ ಅವನೊಬ್ಬನೇ ವ್ಯಕ್ತಿ. ಮತ್ತೆ ಅವನೆಲ್ಲ ಸರ್ವ ಷಡೈಶ್ವರ್ಯ ಪೂರ್ಣ, ಆರು ಏನ್ ನಾವು ಹೇಳ್ತೇವೆ ಎಲ್ಲ ಸಂಪೂರ್ಣ ಐಶ್ವರ್ಯ, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ವೈರಾಗ್ಯ. ಹೌದು. ಸೊ ಎಲ್ಲವೂ ಜ್ಞಾನ, ಎಲ್ಲವೂ ಕೂಡ ಇರೋದು ವಿಷ್ಣು ತತ್ವ. ಸೊ ಈ ಅವತಾರಗಳು, ಪೂರ್ಣ ಅವತಾರಗಳು, ಮತ್ತೆ ಪೂರ್ಣ ಅವತಾರ ಮತ್ತೆ ವಿಷ್ಣು ತತ್ವ ಅಂದ್ರೆ ಇವೆಲ್ಲ ಪೂರ್ಣ, ಇದೆಲ್ಲ ಇರುತ್ತೆ ಅವರ ಸಂಪೂರ್ಣ. ಜೀವ ತತ್ವ ಅಂದ್ರೆ ನಮಗೆ ಅದರಲ್ಲಿ ಅಂಶ ಇದೆ ಅಷ್ಟೇ. ಸೊ ಕೆಲವೊಮ್ಮೆ ಜೀವಿಗಳಾದ್ರೂ ಕೂಡ ನಾವು ಆ ಭಗವಂತನ ಆ ಶಕ್ತಿ, ವಿಶೇಷ ಶಕ್ತಿಯನ್ನು ಕೊಟ್ಟು ಭಗವಂತನು ಒಂದು ಅವತಾರದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಸಾಮಾನ್ಯ ಜೀವಿಗಳು ಆ ರೀತಿ ಮಾಡಕ್ಕಾಗೋಲ್ಲ. ಅದಕ್ಕೆ ಅವರನ್ನು ಕೂಡ ಅವತಾರ, ಶಕ್ತಿ ಆವೇಶ ಅವತಾರ, ಆವೇಶ ಕೃಷ್ಣನ ಶಕ್ತಿ, ಕೃಷ್ಣನ ಇದನ್ನು ಅವ್ರಿಗೆ ಭಗವಂತನು ಕೊಟ್ಟಿರೋದ್ರಿಂದ ಅವರು ಅವತಾರ ಅಂತಾನೆ ಹೇಳ್ತಾರೆ. ಇಲ್ಲಾಂದ್ರೆ ಮೂಲತಃ ಅವತಾರ ಅಂದ್ರೆ ವಿಷ್ಣು ತತ್ವವಾಗಿ ಹೇಳ್ಬೇಕು. ಆದ್ರೆ ಇವರು ಕೂಡ, ಜೀವಿಗಳು ಕೂಡ ಆ ರೀತಿ ಶಕ್ತಿಯನ್ನು ವ್ಯಕ್ತಪಡಿಸಿದಾಗ ಅವ್ರನ್ನ ಶಕ್ತಿ ಆವೇಶ ಅವತಾರ, ಜೀವತತ್ವ ಅವರು ವಿಷ್ಣು ತತ್ವ ಅಲ್ಲ. ಅವರು ಜೀವತತ್ವ ಅಂದ್ರೆ ನಾವು ಒಂದು ಅಂಶ, ಒಂದು ಕಿಡಿ ಅಷ್ಟೇ ನಾವು. ಆದರೂ ಭಗವಂತನ ಕೃಪೆಯಿಂದ, ಭಗವಂತನ ಶಕ್ತಿ ಇರೋದ್ರಿಂದ ಅದು ಗುರು ಆಚಾರ್ಯರು ಕೂಡ ಆ ರೀತಿಯಲ್ಲಿ ಶಕ್ತಾವೇಶ ಅವತಾರ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಕರುಣೆ, ಕೃಷ್ಣನ ಅಪಾರ ಕರುಣೆ ಇರೋದ್ರಿಂದ ಕೃಷ್ಣನ್ ನಮಗೆ ಈ ದಿವ್ಯ ಜ್ಞಾನವನ್ನು ಕೊಟ್ಟಿರೋದು, ಮತ್ತೆ ನಮ್ಮನ್ನು ಇಲ್ಲಿಂದ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗಿ ಭಗವಂತನ ಪ್ರಯತ್ನ. ಸೊ ಇದನ್ನು ಅವನ ಪರವಾಗಿ ಆಚಾರ್ಯರು ಮಾಡ್ತಾರೆ. ಸೊ ಹಾಗೆ ಅವರು ಕೂಡ ಶಕ್ತಿಯಾವೇಶ ಅವತಾರ ಅಂತ ಹೇಳೋದು. ಆ ಕೃಷ್ಣನ ಕರುಣೆ, ಆ ಕರುಣೆಯನ್ನು ಅವರು ಪಡ್ಕೊಂಡು ಅವ್ರು ನಮಗೆ ಬೋಧಿಸಿ, ನಮಗೆ ಪ್ರೋತ್ಸಾಹಿಸಿ ನಮ್ಮನ್ನು ಭಗವಂತನ ಹತ್ರ ತಗೊಂಡು
ಆ ರೀತಿ ಯಾರು ವಿಶೇಷ ಶಕ್ತಿಯನ್ನು ಪಡೆದಿದ್ದಾರೆ, ಕೃಷ್ಣನ ಶಕ್ತಿ ಪಡೆದಿದ್ದಾರೆ, ಜೀವತತ್ವ ಆದ್ರೂ ಕೂಡ ಅವ್ರನ್ನು ಕೂಡ ನಾವು ಶಕ್ತಿಯಾವೇಶ ಅವತಾರ ಅಂತ ಹೇಳ್ತೇವೆ. ಗುರು ಯಾವತ್ತೂ ಹೇಳೋದಿಲ್ಲ, ಆಚಾರ್ಯ ಬಂದು ಅವ್ರು ಹೇಳೋದಿಲ್ಲ ನಾನು ಈ ತರ ಶಕ್ತಿ ಇರೋದ್ರಿಂದ ನಾನ್ ದೇವರಾಗ್ಬಿಟ್ಟೆ ಅಂತ. ಈ ತರ ನಕಲಿ ಅವತಾರಗಳು, ನಕಲಿ ಇವರು ಹೇಳ್ತಾರೆ ನಾನು ದೇವರು, ನಾನು ಭಗವಂತನು, ನಾನು ದೇವರಾಗ್ಬಿಟ್ಟೆ ಅಂತ. ಆದ್ರೆ ಗುರು ಆಚಾರ್ಯ ಹೇಳೋದು, ಗುರು ಆಚಾರ್ಯರಿಗೆ ಯಾವಾಗ್ಲೂ ಗೊತ್ತು ಅವರಿಗೆ ಭಗವಂತನ ಅವರ ಸೇವಕರು ಅಂತ. ಆದರೂ ಅವ್ರನ್ನ ನಾವು ಭಗವಂತನ ಪ್ರತಿನಿಧಿ, ಭಗವಂತನ ಶಕ್ತಿಯಾವೇಶ ಅವತಾರವಾಗಿ ಅವ್ರನ್ನ ಆರಾಧಿಸ್ತೇವೆ, ಪೂಜಿಸ್ತೇವೆ, ಅವರಿಗೆ ಸೇವೆ ಮಾಡ್ತೇವೆ ನಾವು. ಸೊ ಅದು ವ್ಯತ್ಯಾಸ ಇದೆ, ಅದ್ರ ವ್ಯತ್ಯಾಸ ಇದೆ. ಜೀವತತ್ವ, ವಿಷ್ಣು ತತ್ವ ವ್ಯತ್ಯಾಸ ಇದೆ, ವ್ಯತ್ಯಾಸ ಒಂದಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಇದು ಭಗವಂತನ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ, ನೋಡಿದೆ ಪ್ರಭುಜಿ, ಹೇಳಿ. ಇದು ಭಗವಂತನ ಅವತಾರಗಳಲ್ಲಿ ಉಪಯೋಗ ಆಗುವಂತದ್ದು ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಅವ್ರದ್ದು ಜ್ಞಾನಾವತಾರ ಅಂತ ಹೇಳಿ ಒಂದ್ ಕಡೆ ಇದೆ. ಜ್ಞಾನಾವತಾರ ಅಂದ್ರೆ ಅದು ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ಅವರು ವ್ಯಾಸ ರೂಪಾಯ ವಿಷ್ಣು ಅಂತೇಳಿ ಅವರು 4 ಲಕ್ಷ ಶ್ಲೋಕಗಳು, ಈ ಭಗವದ್ಗೀತೆ ಆಯ್ತು, ಭಾಗವತ ಆಯ್ತು, ಎಲ್ಲ ಆಯ್ತು. ಅದರಲ್ಲಿ ಅವರೇ ರಚನೆ ಮಾಡುವಾಗ ಅವರು ಭಗವಂತನ ಅವತಾರದಿಂದ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ಭಾಗವತಮಲ್ಲಿ ಏನಾಗಿದೆ ಅಂತಂತ ಅವರು ತಿಳಿದಿದ್ದಾರೆ ಅಂತಂದ್ರೆ, ಭಾಗವತಂ ಅನ್ನೋದು ಕೆಲವು ಕಡೆ ಸಾಕ್ಷಾತ್ ಶ್ರೀಕೃಷ್ಣ ಮತ್ತೆ ಪ್ರತ್ಯಕ್ಷ ಶ್ರೀಕೃಷ್ಣ ಅಂತ ಇರೋದ್ರಿಂದ ಶ್ರೀಕೃಷ್ಣನೇ ಇದು ವ್ಯಾಸ ಮಹರ್ಷಿಗಳ ಮುಖಾಂತರ ಭಾಗವತವನ್ನ ಶಬ್ದ ರೂಪದಲ್ಲಿರೋ ಕೃಷ್ಣವನ್ನ ಅವರು ಕಲಿಯುಗದ ಜನಗಳಿಗೆ, ಇಲ್ಲಿವರೆಗೆ ಯಾವುದೇ ಜ್ಞಾನ ಇದ್ರು ಅದರಲ್ಲಿ ಒರಿಜಿನಲ್ ಜ್ಞಾನ ಇರೋದು ಬರೀ ವ್ಯಾಸ ಮಹರ್ಷಿಗಳಿಗೆ ಮಾತ್ರ. ಹಾಗಾಗಿ ವ್ಯಾಸ ಮಹರ್ಷಿಗಳಿಂದ ಪ್ರಣೀತವಾಗಿ ಬಂದಿರೋದನ್ನ ಅದನ್ನ ಸದಾ ಸರ್ವದ ಶ್ರವಣಂ ಕೀರ್ತನಂ ಸ್ಮರಣಂ ಅದನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಇದರಲ್ಲಿ ತಾವು ಯಾರು ಗುರುವಾಯೂರಿಗೆ ಹೋಗಿದ್ರೆ ಅಲ್ಲಿ ಭಗವಂತನ ಆರಾಧನೆ ಕ್ರಮ ಏನು ಅಂತಂದ್ರೆ ಭಾಗವತಂ, ಶ್ರೀಮದ್ ಭಾಗವತಂ ಅನ್ನ ಅಖಂಡ ಸೂರ್ಯಾಸ್ತಮಾನ ಅಂತ ಹೇಳಿ ಅಲ್ಲಿ ಪದ್ಧತಿ ಇದೆ. ಯಾರು ಗುರುವಾಯೂರಿಗೆ ಹೋಗಿದ್ದಾರೆ ಅವರು ಅದಕ್ಕೆ ಅಲ್ಲಿ ಸಾಮಾನ್ಯವಾಗಿ ಗೊತ್ತಾಗಲ್ಲ, ಅಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದ್ ಕಡೆ ಬೆಳಿಗ್ಗೆ ಸೂರ್ಯ ಉದಯ ಆದ್ರಿಂದ ಸಾಯಂಕಾಲ ಸೂರ್ಯ ಇದಾಗುವವರೆಗೂ, ಅಸ್ತಮಾನ ಆಗುವವರೆಗೂ ಭಾಗವತ ನಡೀತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಅಂದ್ರೆ ಒಬ್ಬರಾದ್ಮೇಲೆ ಹೇಳ್ತಾ ಇರ್ತಾರೆ. ಆದ್ರೆ ಅದು ಮಲಯಾಳಂನಲ್ಲಿ ಇರುತ್ತೆ ಮತ್ತು ಸಂಸ್ಕೃತದಲ್ಲಿ ಹೋಗಿರುತ್ತೆ. ಅಲ್ಲಿ ನಾವು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ನಾವು ಅಲ್ಲಿದ್ದು ಅದನ್ನು ದರ್ಶನ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಗುರುವಾಯೂರ್ಗೆ ಹೋಗೋರಿಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ, ಅಲ್ಲಿ ಹರೇ ಕೃಷ್ಣ ಮತ್ತೆ ನಮ್ಮ ಇಸ್ಕಾನ್ ಇರೋದ್ರಿಂದ ಯಾವುದೇ ರೂಮ್ಗಳು ಸಿಗ್ಲಿಲ್ಲ ಅಂದ್ರೆ ಇವರಿಗೆ ಹರೇ ಕೃಷ್ಣ ರೂಮ್ ಸಿಗುತ್ತೆ, ಮತ್ತೆ ಅಲ್ಲಿ ಕೃಷ್ಣ ಪ್ರಸಾದ ಸಿಗುತ್ತೆ. ಅದು ಕೇವಲ 5 ನಿಮಿಷ ದೂರದಲ್ಲಿದೆ. ಗುರುವಾಯೂರ್ ಹೋಗಿರೋರು ತಾವು ದಯವಿಟ್ಟು ಈ ಶಬ್ದ ರೂಪದಲ್ಲಿರುವ ಶ್ರೀಕೃಷ್ಣನೇ ಅನುಗ್ರಹ ಮಾಡಿ ಭಾಗವತನ ಕೊಟ್ಟಿದ್ದಾರೆ. ಪ್ರತಿಯೊಂದು ಶಬ್ದವೂ ಶ್ರೀಕೃಷ್ಣ ಆಗಿರೋದ್ರಿಂದ ಅದನ್ನ ಅನುಸಂಧಾನ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರತೀತಿ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದು, ವೇದವ್ಯಾಸರು ಆ ರೀತಿ ಯಾರು ಬರ್ಲಿಕ್ಕಾಗತ್ತೆ? ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಸೊ ಅವರ ಶಕ್ತಿ, ಭಗವಂತ ಶಕ್ತಿ ಇರೋದ್ರಿಂದ ಶಕ್ತಿಯಾವೇಶ ಅವತಾರ ಇಲ್ದಿದ್ರೆ ಸಾಧ್ಯ ಇಲ್ಲ. ಎಸ್, ಧನ್ಯವಾದಗಳು.